ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಹೃದಯಾಂತರಾಳದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹೊತ್ತು ನಾವು ಕರ್ತನನ್ನು ಹಾಡಿ ಆರಾಧಿಸೋಣ. ಕಳೆದ ವಾರದಲ್ಲಿ ಅದ್ಭುತವಾಗಿ ನಡೆಸಿದ ದೇವರು, ಹೌದು, ಎಲ್ಲ ಆಪತ್ತು ಕೇಡು ಗಂಡಾಂತರಗಳಿಂದ ಬಿಡಿಸಿದ ದೇವರು ಹೊಸ ವಾರವನ್ನು, ಹೊಸ ದಿನವನ್ನು ನಮಗೆ ಕೊಟ್ಟಿರುವುದರಿಂದ ಆತನ ಕರಗಳಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತಾ ಹಾಡಿ ಆರಾಧಿಸೋಣ. ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ಅದ್ಭುತಕರವಾಗಿ ಕರ ಹಿಡಿದು ನಡೆಸಿದ್ದಿ ಸ್ವಾಮಿ. ನೂತನ ದಿನವನ್ನು, ನೂತನ ವಾರವನ್ನು ನಮಗೆ ಕೊಟ್ಟಿದ್ದಿ. ಹೌದು ಸ್ವಾಮಿ, ನಾವು ನಿನ್ನ ಸನ್ನಿಧಿಗೆ ಬಂದು ಹಾಡಿ ಕೊಂಡಾಡಿ ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನಮಗೆ ಅವಕಾಶ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸೇರಿ ಬಂದಿರುವಂಥ ಎಲ್ಲರನ್ನು, ಹಾಗೆ ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ಆಶೀರ್ವಾದಿಸು. ಈ ದಿನ ಎಲ್ಲರಿಗೆ ಬೇಕಾದ ಆಲೋಚನೆಗಳನ್ನು ಕೊಡು. ಎಲ್ಲರನ್ನು ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸು. ವಿವಿಧ ರೀತಿಯ ಶೋಧನೆ, ಸಂಕಷ್ಟ, ಹೌದು, ಹೋರಾಟಗಳ ಮೂಲಕ ಹಾದು ಹೋಗುತ್ತಿರುವಂಥವರಿಗೆ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥವರಿಗೆ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ವಿಶೇಷವಾಗಿ ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಮುಂದಿನ ಎಲ್ಲ ಭಾಗಗಳನ್ನು ಒಪ್ಪಿಸಿದ್ದೇವೆ. ಪವಿತ್ರಾತ್ಮನ ನಿಯಂತ್ರಣ ಮತ್ತು ಅಧ್ಯಕ್ಷತೆಗಾಗಿ ನಾವು ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿ ನಾವೆಲ್ಲರೂ ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ನಾವು ಕೊಂಡಾಡುವಂಥವರಾಗಿರೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸಿ ಕೊಂಡಾಡಲಿದ್ದೇವೆ, ಸ್ತುತಿಸಲಿದ್ದೇವೆ. ನಮ್ಮ ದೇವರು ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿದ್ದಾನೆ. ಆತನನ್ನು ಸ್ತುತಿಸಿ ಹಾಡುವ. ಸ್ತುತಿಗೂ ಮಹಿಮೆಗೂ ಪಾತ್ರನಿನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ, 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರವಿದೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ತಿಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ಆರಾಧನೆ, 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿದೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿಮ್ಮ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ,
ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂತ ಸಾಲದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂತ ಸಾಲದಲ್ಲೂ ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂತ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂತ ಸ್ಥಾನದಲ್ಲೂ ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನಿಗೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಹಾಲೆಲೂಯ. ನಮ್ಮ ಆರಾಧನೆಗೆ, ನಮ್ಮ ಸ್ತುತಿಗೆ ಪಾತ್ರನಾಗಿರೋದು ಒಬ್ಬನೇ ನೀನು ಮಾತ್ರ ಯೇಸುವೆ. ಹಾಲೆಲೂಯ. ಎಲ್ಲ ಸ್ತುತಿಗೂ, ಎಲ್ಲ ಮಹಿಮೆಗೂ, ಎಲ್ಲ ಘನತೆಗೂ ನೀನೊಬ್ಬನೇ ಯೋಗ್ಯನಾದ ದೇವರು. ಹಾಲೆಲೂಯ. ಹಾಲೆಲೂಯ. ಯೇಸುವೆ, ನಮ್ಮಲ್ಲಿ ನೀನು ಇರು ಕರ್ತನೆ. ಹಾಲೆಲೂಯ. ನಮ್ಮೊಳಗೆ ನೀನು ವಾಸಿಸು ಯೇಸುವೆ. ನಮ್ಮ ಕರ್ತನೆ, ಎಲ್ಲ ಕರ್ತನೆ ಯೇಸುವೆ, ಎಲ್ಲ ಭಾರವನ್ನು ದೇವರು ನೀಗಿಸು ಕರ್ತನೆ. ಹಾಲೆಲೂಯ. ಯೇಸುವೆ, ಯೇಸುವೆ, ನೀನು ನಮ್ಮಲ್ಲಿ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಹಾಲೆಲೂಯ.
ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಸಮಾಧಾನ ಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ತಾಯಿಯು ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು ನಾ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸ್ಸೊತ್ತು
ನೋಡಿಕೊಳ್ಳುವೆ, ನೀನು ಎಲ್ಲವ 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 ನೋಡಿಕೊಳ್ಳುವೆ. ನಮ್ಮ ಸಮಾಧಾನ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತ ಸರ್ವಶಕ್ತನಾಗಿದ್ದಾನೆ, ಆತ ಅತಿಶಯ ದೇವರಾಗಿದ್ದಾನೆ, ನಮ್ಮ ಅಂದ ಚಂದವೆಲ್ಲ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಕರ್ತನೆ ಯೇಸುವೆ. ಕರ್ತನೆ, ನಮ್ಮಲ್ಲಿ ಕರ್ತನೆ ಇನ್ನು ಕರ್ತನೆ ಭಯಕ್ಕೆ ಸ್ಥಾನವಿಲ್ಲ. ಕರ್ತನೆ ಯೇಸುವೆ, ನೀನು ನಮ್ಮೊಳಗೆ ವಾಸಿಸೋದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ನೀನು ತೂಕಡಿಸುವುದಿಲ್ಲ, ನೀನು ನಿದ್ರಿಸುವುದಿಲ್ಲ ಕರ್ತನೆ. ನೀನು ಇಸ್ರಾಯೇಲನ್ನು ಕಾಯುವ ದೇವರಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ,
ಜಯಿಸಿದ ಶತ್ರುವ ಸೋಲಿಸಿ ಸರ್ವದಲ್ಲೂ ನೀನೇ ಉನ್ನತನು. ಮರಣವ ಜಯಿಸಿದ ಶತ್ರುವ ಸೋಲಿಸಿ ಸರ್ವದಲ್ಲೂ ನೀನೇ ಉನ್ನತನು. ಯಾರೇ ನೀನೇ ನಂದೇವಾ, ತಲೆಮಾರು ತಲೆಮಾರಿಗೂ ಯಾರೇ ನೀನೇ ನನ್ನ ಆಶ್ರಯ, ತಲೆಮಾರು ತಲೆಮಾರಿಗೂ ನೀನು ಕಡಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ, ನೀನು ಕಡಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಭಯವೇ ಇನ್ನು ನನ್ನಲ್ಲಿ ಸ್ಥಾನವಿಲ್ಲ, ನನ್ನ ಜೀವನ ತಂದೆಯ ಕರದಲ್ಲಿದೆ. ನಿರಾಶೆಯು ನನ್ನನ್ನು ಮುಟ್ಟೋದಿಲ್ಲ, ನಿರೀಕ್ಷೆಯು ಅನುದಿನ ಹೆಚ್ಚಾಗಲಿ. ಯಾಹೇ ನೀನೇ ನಂದೇವಾ, ತಲೆಮಾರು ತಲೆಮಾರಿಗೂ ಯಾರೇ ನೀನೇ ನನ್ನ ಆಶ್ರಯ, ತಲೆಮಾರು ತಲೆಮಾರಿಗೂ ನೀನು ಕಡಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ, ನೀನು ಕಡಿಸುವುದಿಲ್ಲ, ನೀನಿದ್ರಿಸುವುದಿಲ್ಲ. ಇಸ್ರಾಯೇಲಿನ ಪರಿಪಾಲಕನೇ. ಹಲ್ಲೆಲೂಯಾ, ಹಲ್ಲೆಲೂಯಾ ಯೇಸುವೇ. ಜೀವದಿಂದ ಎದ್ದ ಯೇಸುವೇ ಕರ್ತನೇ, ಹಾಲೆಲೂಯ. ನಿಮ್ಮನ್ನು ಆರಾಧಿಸುತ್ತಿದ್ದೇವೆ ಕರ್ತನೇ, ಹಾಲೆಲೂಯ. ಯೇಸುವೇ, ನೀನು ಮರಣವನ್ನು ಜಯಿಸಿ ಮೂರನೇ ದಿನ ಎದ್ದು ಬಂದದಕ್ಕಾಗಿ ಸ್ತೋತ್ರ ಕರ್ತನೇ, ಹಾಲೆಲೂಯ. ಯೇಸುವೇ ಸ್ತೋತ್ರ ಕರ್ತನೇ, ಜೀವದ ಅಧಿಪತಿ ನಿಮ್ಮನ್ನು ನಾವು ಆರಾಧಿಸುತ್ತಿದ್ದೇವೆ, ಹಾಲೆಲೂಯ, ಹಲ್ಲೆಲೂಯ, ಹೋಸನ್ನ, ಹಾಲೆಲೂಯ, ಹಾಲೆಲೂಯ. ಜೀವದಿಂದೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ, ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆದ್ದವನೇ, ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ, ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ, ಹಲ್ಲೆಲೂಯಾ, ಹೋಸನ್ನ. ಮರಣವಾಗಿದ್ದವನೇ, ಮರಣವ ಗೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಪಾತಾಳವ ಜಯಿಸಿದವನೇ, ನಿನ್ನ ಆರಾಧನೆ ಮಾಡುವೆ. ಮರಣವ
ಸ್ತೋತ್ರ ಯೇಸುವೆ. ಇಷ್ಟು ಸಮಯ ಕರ್ತನೆ ಹಾಲೆಲೂಯ ನಿಮ್ಮನ್ನು ಕರ್ತನೆ ಸ್ತುತಿಸಲು ಕರ್ತನೆ ಆರಾಧಿಸಲು ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ. ನಮ್ಮೊಂದಿಗಿದ್ದು ಕರ್ತನೆ ನಮ್ಮನ್ನು ಕರ್ತನೆ ಆರಾಧನೆಯಲ್ಲಿ ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ಕರ್ತನೆ ಹಾಲೆಲೂಯ ಈ ಕರ್ತನೆ ಯೇಸುವೆ ನಮ್ಮ ದೇವರೇ ಕರ್ತನೆ ಮುಂದಿನ ಸಮಯದಲ್ಲಿ ಕರ್ತನೆ ದೇವರ ಸೇವಕರ ಮುಖಾಂತರವಾಗಿ ನಮ್ಮೊಂದಿಗೆ ಮಾತನಾಡು ಕರ್ತನೆ ಸ್ತೋತ್ರ. ಅವರನ್ನು ಬಲಪಡಿಸು ಕರ್ತನೆ ಹಾಲೆಲೂಯ. ಕರ್ತನೆ ಯೇಸುವೆ ಹಾಲೆಲೂಯ. ಸಂದೇಶವು ಈ ಆರಾಧನೆ ಕರ್ತನೆ ಯೇಸಪ್ಪ ಅನೇಕ ಜನರು ಕರ್ತನೆ ಹಾಲೆಲೂಯ ನೋಡುವವರಿಗೆ ಎಲ್ಲ ಕರ್ತನೆ ಇದೊಂದು ಬಿಡುಗಡೆ ಆಗಬೇಕು ದೇವರೇ ಸ್ತೋತ್ರ ಹಾಲೆಲೂಯ. ಅದ್ಭುತಗಳನ್ನು ಮಾಡು ಕರ್ತನೆ ಸ್ತೋತ್ರ. ನಿನ್ನ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟು ಸಮಯ ದೇವರೇ ನಮ್ಮೊಂದಿಗೆ ನಿನ್ನ ದೇವರೇ ಹಾಲೆಲೂಯ ಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ ಸ್ತೋತ್ರ ಹಾಲೆಲೂಯ. ಪ್ರಾರ್ಥನೆ ಕೇಳಿ ಕೃಪೆಗಾಗಿ ಸ್ತೋತ್ರ ತಂದೆ ಯೇಸು ನಾಮದಲ್ಲಿ ಬೇಡಿ ತಂದೆಯಾದ ದೇವರೇ ಆಮೆನ್ ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ದೇವರ ವಾಕ್ಯವನ್ನು ಒಟ್ಟಿಗೆ ಧ್ಯಾನಿಸುವುದಕ್ಕೆ ನಮ್ಮ ಕರ್ತನ ಅವಕಾಶ ಕೊಟ್ಟಿದ್ದಾನೆ. ಹಾಡಿ ಆರಾಧಿಸಿ ಕೊಂಡಾಡುವುದಕ್ಕೆ ನಮ್ಮ ಕರ್ತನ ಅವಕಾಶ ಕೊಟ್ಟಿದ್ದಾನೆ. ಅನೇಕರು ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ಪ್ರತಿಯೊಬ್ಬರನ್ನ ದೇವರು ಈ ದಿನದಲ್ಲಿ ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಕರ್ತನ ಸಾನ್ನಿಧ್ಯದಲ್ಲಿ ಇರುವಂಥವರಾಗಿರೋಣ. ದೇವರೇ, ಈ ದಿನದಲ್ಲಿ ನನ್ನೊಂದಿಗೆ ಮಾತನಾಡು, ನನ್ನನ್ನು ಬಲಪಡಿಸು, ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನಾವೆಲ್ಲ ಪ್ರಾರ್ಥನಾಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ಇರುವಂಥವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇವತ್ತಿನ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ 1 ಪುರಕಾಲ ವೃತ್ತಾಂತ ಅದರ 12ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ದಾವೀದನನ್ನು ಇಸ್ರಾಯೇಲ್ಯರೆಲ್ಲರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಉಳಿದ ಎಲ್ಲ ಇಸ್ರಾಯೇಲ್ಯರು ದಾವೀದನಿಗೆ ಪಟ್ಟಾಭಿಷೇಕ ಮಾಡುವುದರಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ದಾವೀದನ ಆ ಒಂದು ಪಟ್ಟಾಭಿಷೇಕದ ಮೂಲಕ ಇರುವಂಥ ಸಂಗತಿಯನ್ನು ತೆಗೆದುಕೊಂಡು ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿನ ಬ್ಯಾಕ್ಗ್ರೌಂಡನ್ನು ನಾವು ನೋಡುವಂಥ ಸಮಯದಲ್ಲಿ ದಾವೀದನಿಗೆ ಒಂದು 14, 15 ಅಥವಾ 16 ವರ್ಷಗಳ ಪ್ರಾಯವಿದ್ದಾಗ ಆತನಿಗೆ ರಾಜನಾಗುವುದಕ್ಕೆ ದೇವರು ತನ್ನ ಪ್ರವಾದಿಯಾಗಿದ್ದಂಥ ಸಮುವೇಲನನ್ನು ಕಳುಹಿಸಿ ಅಭಿಷೇಕ ಮಾಡಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಆತ ಅಭಿಷಿಕ್ತನಾದ ಕೂಡಲೇ ಆತ ರಾಜನಾಗಿ ಪಟ್ಟಾಭಿಷೇಕವನ್ನು ಹೊಂದಿಕೊಳ್ಳಲಿಲ್ಲ. ಆನಂತರ ಆತ ಅನೇಕ ವರ್ಷಗಳ ಕಾಲ ಒಂದು ಕಠಿಣವಾದಂಥ ತರಬೇತಿ ಅಂತ ಹೇಳ್ಬೋದು, ಅಥವಾ ಶೋಧನೆ ಅಂತ ಹೇಳ್ಬೋದು, ಹೋರಾಟ ಅಂತ ಹೇಳ್ಬೋದು, ಅಥವಾ ಕಷ್ಟಗಳು ಅಂತ ಹೇಳ್ಬೋದು, ಈ ರೀತಿಯ ಪರಿಸ್ಥಿತಿಗಳ ಮೂಲಕ ದಾಟಿ ಹೋಗಬೇಕಾಗಿ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಆಗಲೇ ಇಸ್ರಾಯೇಲ್ ದೇಶದಲ್ಲಿ ದೇವರು ನೇಮಿಸಿದ್ದ ಅರಸನಿದ್ದ, ಆತ ಅರಸನಾದ ಸೌಲ. ಆತನನ್ನು ದೇವರೇ ನೇಮಿಸಿದ್ದರು. ದೇವರು ಆತನನ್ನು ತಳ್ಳಿಬಿಟ್ಟಿದ್ದರು. ಯಾಕಂತೇಳಿದರೆ ಆತ ದೇವರಿಗೆ ಮಹಿಮೆ ಕೊಡದೆ, ದೇವರ ಚಿತ್ತವನ್ನು ಅನುಸರಿಸದೆ, ದೇವರ ಚಿತ್ತದ ಪ್ರಕಾರ ನಡೆಯದೆ, ತನ್ನ ಒಂದು ಬುದ್ಧಿಯ ಪ್ರಕಾರ ನಡೆದು ತನ್ನ ಮಹಿಮೆಗಾಗಿ, ತನ್ನ ಹೆಸರಿಗಾಗಿ ಕೆಲಸ ಮಾಡುವನಾಗಿದ್ದ, ಕಾರ್ಯ ಮಾಡುವನಾಗಿದ್ದ. ತನ್ನನ್ನು ಕರೆದಂಥ ದೇವರಿಗೆ, ತನ್ನನ್ನು ನೇಮಿಸಿದ ದೇವರಿಗೆ, ದೇವರು ಕೊಟ್ಟಂಥ ವಾಕ್ಯಗಳಿಗೆ, ಕಟ್ಟಳೆಗಳಿಗೆ ಆತ ನಂಬಿಗಸ್ತನಾಗಿ, ವಿಧೇಯನಾಗಿ ನಡೆದುಕೊಳ್ಳಲಿಲ್ಲ. ದೇವರು ಆತನನ್ನು ತಳ್ಳಿಬಿಟ್ಟಿದ್ದರು. ಆದರೂ ಇನ್ನೂ ಆತ ರಾಜಸ್ಥಾನದಲ್ಲಿ ಅಥವಾ ಅರಸನ ಪದವಿಯಲ್ಲಿ ಆತ ಮುಂದುವರೆದಿದ್ದ. ಅದಾಗಲೇ ದೇವರು ಈಗ ಮುಂದೆ ಅರಸನಾಗತಕ್ಕಂಥ ದಾವೀದನನ್ನು ಅಭಿಷೇಕ ಮಾಡಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಸಹಜವಾಗಿ ಲೋಕದಲ್ಲಿ ಎಲ್ಲ ಕಡೆ ನಡೆಯುವಂಥದ್ದು, ರಾಜ ಸತ್ತ ಮೇಲೆ ಅವನ ಮಗ ಅಥವಾ ಆತನ ವಂಶಿಕರು ಮುಂದಿನ ರಾಜರಾಗಬೇಕು. ಆದರೆ ಇಲ್ಲಿ ದೇವರು ಸೌಲನನ್ನು, ಅವನ ಕುಟುಂಬವನ್ನು ತಳ್ಳಿಬಿಟ್ಟಿದ್ದಾರೆ ಅಥವಾ ನಿರಾಕರಿಸಿದ್ದಾರೆ. ಈಗ ಮುಂದೆ ರಾಜ ಆಗತಕ್ಕಂಥವನು, ಅಂದರೆ ಆಲ್ರೆಡಿ ಅಭಿಷಿಕ್ತನಾಗಿದ್ದರಿಂದ ಆತನ ಒಂದು ಕಾಲಮಾನ ಮುಗಿದ ನಂತರ ದೇವರು ಆತನ ಬದಲಿಗೆ ಈಗ ದಾವೀದನನ್ನು ಅರಸನನ್ನಾಗಿ ಮಾಡಲಿಕ್ಕಿದ್ದಾರೆ. ಆದರೆ ನಮಗೆ ಗೊತ್ತು, ದೇವರ ವಾಕ್ಯದಲ್ಲಿ ಓದುತ್ತೇವೆ, 30 ವರ್ಷಗಳವರೆಗೆ ಈ ದಾವೀದ ಅನೇಕ ಹಿಂಸೆಗಳ ಮೂಲಕ, ಕಷ್ಟಗಳ ಮೂಲಕ, ಹೌದು, ಅನೇಕ ರೀತಿಯ ಹೋರಾಟಗಳ ಮೂಲಕ, ಸಂಘರ್ಷಗಳ ಮೂಲಕ ದಾಟಿ ಹೋಗಬೇಕಾಗಿ ಬಂತು. ಇನ್ನು ದಾವೀದನಿಗೆ 30 ವರ್ಷ ಪ್ರಾಯವಾಗುವಂಥ ಕಾಲಮಾನದಲ್ಲಿ ಅರಸನಾದಂಥ ಸೌಲ
40 ವರ್ಷ ತನ್ನ ಆಳ್ವಿಕೆ ಪೂರೈಸಿ ಆತ ಯುದ್ಧದಲ್ಲಿ ಮರಣ ಹೊಂತಾನೆ. ಆಗ ಈ ದಾವೀದನನ್ನು ಯಹೂದ ಕುಲದವರು ಹೆಬ್ರೋನಿನಲ್ಲಿ ಯಹೂದ್ಯರ ರಾಜನಾಗಿ ಅಭಿಷೇಕ ಮಾಡ್ತಾರೆ. ಹೆಬ್ರೋನಿನಲ್ಲಿ ದಾವೀದ ಕುಲದವರು ಯಹೂದ ಕುಲಕ್ಕೋಸ್ಕರ ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸ್ತಾರೆ. ಅಲ್ಲಿ 7.5 ವರ್ಷ ಆಳಿದ ನಂತರ ಈಗ ಎಲ್ಲ ಇಸ್ರಾಯೇಲ್ಯರು ಸೇರಿ ದಾವೀದನನ್ನು ಇಡೀ ಇಸ್ರಾಯೇಲ್ ದೇಶಕ್ಕೋಸ್ಕರ ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ಈ ರೀತಿ 3 ಸ್ಟೇಜ್ಗಳಲ್ಲಿ ಆತ ಅಭಿಷೇಕವನ್ನು ಹೊಂದಿಕೊಂಡು ಕಡೆಗೆ ದೇವರ ಚಿತ್ತದ ಪ್ರಕಾರವಾಗಿ ಇಡೀ ಇಸ್ರಾಯೇಲಿಗೆ ಆತ ರಾಜನಾಗ್ತಾ ಇದ್ದಾನೆ, ಅಥವಾ ಅರಸನಾಗ್ತಾ ಇದ್ದಾನೆ, ಅಥವಾ ಚಕ್ರವರ್ತಿ ಆಗ್ತಾ ಇದ್ದಾನೆ. ಮೊದಲು ಆತನನ್ನು ಅಭಿಷೇಕ ಮಾಡಲಾಯಿತು, ಆಗ ಆತ ರಾಜನಾಗಲಿಲ್ಲ, ಆದರೆ ರಾಜನಾಗುವುದಕ್ಕೆ ಆತನನ್ನು ಅಭಿಷೇಕ ಮಾಡಲಾಯಿತು. ಆನಂತರ ಆತ ಹೆಬ್ರೋನಿನಲ್ಲಿ ಯಹೂದ ಕುಲಕ್ಕೋಸ್ಕರ ಆತ 7.5 ವರ್ಷ ರಾಜನಾಗ್ತಾನೆ, ಅಥವಾ ಹೆಬ್ರೋನಿನಲ್ಲಿ ರಾಜನಾಗಿ ಅಭಿಷೇಕ ಹೊಂದಿಕೊಳ್ತಾನೆ. ಆನಂತರ ಆತ ತಿರುಗಿ ಇಡೀ ಇಸ್ರಾಯೇಲ್ಯರಿಗೋಸ್ಕರ ರಾಜನಾಗಿ ಅಭಿಷೇಕ ಹೊಂದಿಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಕೂಡ ದೇವರು ಈ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ಅಥವಾ ಹಂತ ಹಂತವಾಗಿ ನಮ್ಮನ್ನು ಮೇಲಕ್ಕೆ ತರುವಂಥ ದೇವರಾಗಿದ್ದಾನೆ. ನಮ್ಮ ಕುರಿತಾಗಿರುವಂಥ ವಾಗ್ದಾನಗಳು, ನಮಗೆ ಮಾಡಿದಂಥ ವಾಗ್ದಾನಗಳು, ದೇವರ ಪ್ರವಾದನೆಗಳು, ಹೌದು, ಒಮ್ಮೆಗೆ ಕೆಲವೊಮ್ಮೆ ನೆರವೇರದೇ ಇರಬಹುದು. ಆದರೆ ದೇವರು ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ದೇವರು ಅದನ್ನು ನೆರವೇರಿಸುವಾತನಾಗಿದ್ದಾನೆ. ದಾವೀದನಿಗೆ ಎಷ್ಟೆಲ್ಲ ಹೋರಾಟಗಳಿತ್ತು. ದಾವೀದನ ಜೀವ ಉಳಿಯುತ್ತದೆ ಎಂಬಂಥ ಯಾವ ಭರವಸೆ ಇರಲಿಲ್ಲ. ಆ ರೀತಿ ಹೋರಾಟಗಳ ಮಧ್ಯದಲ್ಲಿ ದಾವೀದ ಹಾದು ಹೋದರೂ ಕೂಡ ದಾವೀದನನ್ನು ದೇವರು ತಕ್ಕ ಸಮಯದಲ್ಲಿ ಇಸ್ರಾಯೇಲ್ಯರಿಗೆ ಅರಸನನ್ನಾಗಿ ಮಾಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ಖಂಡಿತವಾಗಿ ನೆರವೇರುವಂಥದ್ದಾಗಿರುತ್ತದೆ. ದೇವರು ತಾನು ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಸ್ವಲ್ಪ ಮಾತ್ರ ಕೂಡ ಹಿಂಜರಿಯುವಂಥ ದೇವರಲ್ಲ, ಯಾವತ್ತೂ ಕೂಡ ಮರೆಯುವಂಥ ದೇವರಲ್ಲ. ಅಂದರೆ ಆತ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ಬರಮಾಡುವ ಆತನಾಗಿದ್ದಾನೆ, ತರುವಂಥವನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯ ಹೇಳುತ್ತದೆ, ದೇವರ ತ್ರಾಣಮುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಬರಮಾಡುತ್ತಾನೆ. ಮತ್ತು ವಾಕ್ಯದಲ್ಲಿ ನೋಡ್ತೇವೆ, ಈಗಿನ ಕಾಲದ ಈ ಕಷ್ಟ ಅಥವಾ ಹೌದು ದೇವರ ಒಂದು ಪ್ರಭಾವಕ್ಕೆ, ಅಥವಾ ದೇವರು ನಮ್ಮನ್ನು ಏನು ಮಾಡ್ತಾನೆ, ತಕ್ಕ ಕಾಲದಲ್ಲಿ ಈ ಕಷ್ಟಗಳನ್ನೆಲ್ಲ ನೀಗಿಸಿ ಯೋಗ್ಯ ಸ್ಥಿತಿಗೆ ತರುವನು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ದಾವೀದನನ್ನು ಇಸ್ರಾಯೇಲ್ಯರೆಲ್ಲರ ಅರಸನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಹಾಗಾದರೆ ದಾವೀದನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಇಲ್ಲಿ ಈ ದಾವೀದ ಅನ್ನುವಂಥದ್ದು ಒಂದು ದೃಷ್ಟಾಂತ. ಈಗ ಯೇಸು ಸ್ವಾಮಿ ಇಡೀ ಲೋಕಕ್ಕೆ ಅರಸನಾಗಬೇಕಾಗಿದೆ, ಅಥವಾ ಇಡೀ ನಮ್ಮ ಕುಟುಂಬಕ್ಕೆ ಅರಸನಾಗಬೇಕಾಗಿದೆ, ಇಡೀ ನಮ್ಮ ಊರಿಗೆ ಅರಸನಾಗಬೇಕಾಗಿದೆ. ಹಾಗಾದರೆ ನಾವೇನು ಮಾಡಬೇಕು? ನಾವು ಏಕ ಮನಸ್ಸಿನಿಂದ ಹೆಬ್ರೋನಿಗೆ ಬರಬೇಕು. ನೋಡಿ, ಇದೊಂದು ದೊಡ್ಡ ಆತ್ಮಿಕ ಅರ್ಥ ಇದರಲ್ಲಿ ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯುದ್ಧ ನಿಪುಣರಾದ ನಾವು ಪ್ರಾರ್ಥನಾ ವೀರರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ದೇವರು ನಮ್ಮ ಕೈಗಳಿಗೆ ಕಾಳಗವನ್ನು, ಯುದ್ಧ ವಿದ್ಯೆಯನ್ನು ಕಲಿಸುವಂಥ ದೇವರಾಗಿದ್ದಾನೆ. ದೇವರು ನಮಗೆ ಆತ್ಮಿಕ ಯುದ್ಧವನ್ನು ನಡೆಸುವುದಕ್ಕೆ ಕಲಿಸಿಕೊಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ನಮ್ಮನ್ನು ಆತ್ಮಿಕ ಯುದ್ಧಕ್ಕೋಸ್ಕರ ಬಲಪಡಿಸಿ ನಡೆಸುವಂಥ ದೇವರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅಥವಾ ಇನ್ನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ದೇವರು ಸೈನಿಕರಾಗಿ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಾಗಿ, ಹೌದು, ನಮ್ಮನ್ನು ಆತ ಸೈನ್ಯಕ್ಕೆ ಸೇರಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಓದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಬಹಳ ಸ್ಪಷ್ಟವಾಗಿ ನಾವು ಓದುವಂಥವರಾಗಿದ್ದೇವೆ. 2 ತಿಮೋಥೆ 2ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ದೇವರ ನಾಮಕ್ಕೆ ಸ್ತೋತ್ರ. ಒಳ್ಳೆಯ ಸೈನಿಕನಾಗಿ ನಮ್ಮನ್ನು ಸೈನ್ಯಕ್ಕೆ ದೇವರು ಸೇರಿಸಿದ್ದಾರೆ. ಇನ್ನು ನಾವು ನೋಡ್ತೇವೆ, ನಮಗೆ ಹೋರಾಟ ಉಂಟು ಅಥವಾ ನಮಗೆ ಯುದ್ಧ ಉಂಟು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅದರ 10ರಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳಲ್ಲಿ
ನಾವು ಓದುವಂಥವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ನಮಗೆ ಸೈತಾನನ ಸಾಮ್ರಾಜ್ಯದ ಮೇಲೆ, ಅಧಿಕಾರಗಳ ಮೇಲೆ, ರಾಜತ್ವಗಳ ಮೇಲೆ, ಲೋಕಾಧಿಪತಿಗಳು, ಆಕಾಶಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳ ಮೇಲೆ ನಮಗೆ ಹೋರಾಟ ಉಂಟು. ಹಾಗಾದರೆ ನಮ್ಮನ್ನು ದೇವರು ಯುದ್ಧ ನಿಪುಣರಾಗಿ ಮಾಡುವಾತನಾಗಿದ್ದಾನೆ. ನಮ್ಮ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸುವಾತನಾಗಿದ್ದಾನೆ. ನಮ್ಮ ಕೈಗಳಿಗೆ ಕಾಳಗವನ್ನು ಕಲಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ಯುದ್ಧ ನಿಪುಣರಾಗಿರಬೇಕು, ಪ್ರಾರ್ಥನಾ ವೀರರಾಗಿರಬೇಕು ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಇಸ್ರಾಯೇಲ್ ಜನರನ್ನು ಯುದ್ಧದಲ್ಲಿ ತರಬೇತಿಗೊಳಿಸುವುದಕ್ಕಾಗಿ ಅಥವಾ ಒಂದು ಯುದ್ಧಕ್ಕೋಸ್ಕರ ತರಬೇತಿಗೊಳಿಸುವುದಕ್ಕಾಗಿ ಆ ಇಸ್ರಾಯೇಲ್ ದೇಶದಲ್ಲಿ ಅಥವಾ ಹಳೆಯ ಕಾನಾನ್ ದೇಶದಲ್ಲಿ ಅನೇಕ ಅನ್ಯ ಜನಾಂಗಗಳನ್ನು ಉಳಿಸಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂತೇಳಿದರೆ ಈ ಇಸ್ರಾಯೇಲ್ ಜನ ಒಂದು ಯುದ್ಧ ಅಥವಾ ರಣರಂಗದಲ್ಲಿ ಇರುವಂಥವರಾಗಿದ್ದಾರೆ. ಅವರಿಗೆ ಯುದ್ಧ ವಿದ್ಯೆ ಯಾವಾಗಲೂ ಗೊತ್ತಿರಬೇಕು. ಇದು ಏನು ತೋರಿಸ್ತದೆ? ನಾವು ಕೂಡ ರಣರಂಗದಲ್ಲಿ ಇದ್ದೇವೆ, ನಾವು ಕೂಡ ಯುದ್ಧ ವಿದ್ಯೆಯನ್ನು ಮರೆತು ಬಿಡಬಾರ್ದು. ಯುದ್ಧ ಇಲ್ಲದವರಾಗಿದ್ದರೆ ನಾವು ಹೋರಾಟಗಾರರಾಗಿ ನಮಗೆ ಜಯಿಸಲಿಕ್ಕೆ ನಮಗೆ ಸಾಧ್ಯವಾಗದೆ ಹೋಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ನಾವು ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ 1ನೇ ವಾಕ್ಯದಿಂದ. ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದೇ ಇದ್ದ ಇಸ್ರಾಯೇಲ್ಯರನ್ನು ಪರೀಕ್ಷಿಸುವುದಕ್ಕೂ ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ ಯೆಹೋವನು ಉಳಿಸಿದ ಜನಾಂಗಗಳು ಅಂದರೆ ಇಸ್ರಾಯೇಲ್ಯರನ್ನು ಪರೀಕ್ಷಿಸುವುದಕ್ಕೂ ಇನ್ನು ಇಸ್ರಾಯೇಲ್ ಸಂತತಿಯವರಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿಕೊಡುವುದಕ್ಕೂ ಅನೇಕ ಅನ್ಯ ಜನಾಂಗಗಳನ್ನು ಉಳಿಸಿದ್ದನು. ಒಂದು ನಮ್ಮನ್ನು ಟೆಸ್ಟ್ ಮಾಡಿ ನೋಡಬೇಕು. ಯಾಕೆ ಹೋರಾಟಗಳು ಬರ್ತಾವೆ? ನಮ್ಮನ್ನು ಟೆಸ್ಟ್ ಮಾಡಿ ನೋಡುವುದಕ್ಕಾಗಿ, ನಾವು ನಂಬಿಗಸ್ತರಾಗಿದ್ದೇವೋ ಇಲ್ಲವೋ ಎಂಬುದಾಗಿ. ಇನ್ನು ನಮಗೆ ಯುದ್ಧ ವಿದ್ಯೆಯನ್ನು ಕಲಿಸಿಕೊಡುವುದಕ್ಕಾಗಿ, ಹೋರಾಡಿ ಜಯಿಸುವುದನ್ನು ಕಲಿಸಿಕೊಡುವುದಕ್ಕಾಗಿ, ಹೋರಾಟ ಹೇಗೆ ಹೋರಾಡಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ದಾವೀದನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಅಲ್ಲಿ ಪೂರ್ಣ ಮನಸ್ಸಿನಿಂದ ಎಂಬುದಾಗಿ ಕೂಡ ನಾವು ನೋಡುವಂಥವರಾಗಿದ್ದೇವೆ. ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಥವಾ ಕರ್ತನ ಬಳಿ ನಾವು ಬೇಡಿಕೊಳ್ಳುವಾಗ ಅಥವಾ ಕರ್ತನನ್ನು ಪ್ರೀತಿಸುವಾಗ ನಾವು ಪೂರ್ಣ ಮನಸ್ಸಿನಿಂದ, ನಾವು ಈ ಪ್ರಕಾರ ನೋಡ್ತೇವೆ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಅಥವಾ ಪೂರ್ಣ ಆತ್ಮದಿಂದ ನಾವೇನು ಮಾಡಬೇಕು? ಕರ್ತನನ್ನು ಪ್ರೀತಿಸಬೇಕು. ಇನ್ನು ಪೂರ್ಣ ಮನಸ್ಸಿನಿಂದ ನಾವೇನು ಮಾಡಬೇಕು? ಆತನ ಬಳಿಗೆ ಬರಬೇಕು. ಅರ್ಧ ಮನಸ್ಸು, ಒಲ್ಲದ ಮನಸ್ಸು ಅಥವಾ ಯಾರ್ದೋ ಒತ್ತಾಯಕ್ಕೆ ಒಳಗಾದಂಥ ಮನಸ್ಸು, ಈ ರೀತಿ ಬರದೆ ಪೂರ್ಣ ಮನಸ್ಸಿನಿಂದ ಆತನ ಸನ್ನಿಧಿಗೆ ಬರಬೇಕು. ನೋಡಿ, ಕರ್ತನನ್ನು ನಮ್ಮ ಕುಟುಂಬದಲ್ಲಿ ರಾಜ ಮಾಡಬೇಕು ಅಥವಾ ನಮ್ಮ ಕುಟುಂಬದ ಎಲ್ಲ ಜನರು ಕರ್ತನ ಕಡೆಗೆ ಬರಬೇಕು, ನಮ್ಮ ಊರಿನ ಎಲ್ಲ ಜನ ಕರ್ತನ ಕಡೆಗೆ ಬರಬೇಕು ಅಥವಾ ನಮ್ಮ ಜೀವಿತದಲ್ಲಿ ಕರ್ತನ ಆಳ್ವಿಕೆ ನಡೆಯಬೇಕು, ಕರ್ತನ ಚಿತ್ತ, ಯೇಸು ಸ್ವಾಮಿಯ ಚಿತ್ತ ನಮ್ಮ ಜೀವಿತದಲ್ಲಿ ನಡೆಯಬೇಕು ಎಂಬುದಾಗಿ ಇರುವುದಾದರೆ ನಾವೇನು ಮಾಡಬೇಕು? ನಾವು ಒಂದು ಯುದ್ಧ ನಿಪುಣರಾಗಿರಬೇಕು, ಅಂದರೆ ಪ್ರಾರ್ಥನೆಯಲ್ಲಿ ಹೋರಾಡುವಂಥವರಾಗಿರಬೇಕು. ಎರಡನೇದಾಗಿ ಪೂರ್ಣ ಮನಸ್ಸಿನಿಂದ ಆತನ ಬಳಿಗೆ ನಾವು ಬರುವಂಥವರಾಗಿರಬೇಕು. ನೋಡಿ, ಪೂರ್ಣ ಮನಸ್ಸಿನಿಂದ ಬರದ ಹೊರತು ನಮಗೆ ಏನು ಕೂಡ ದೇವರಿಂದ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪೂರ್ಣ ಮನಸ್ಸಿನಿಂದ ಅಥವಾ ಒಮ್ಮನಸ್ಸಿನಿಂದ ಬರಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಇಷ್ಟೆಲ್ಲ ಇಸ್ರಾಯೇಲ್ಯರು ಅಲ್ಲಿಗೆ ಬಂದಿದ್ದರೆ ಅವರು ಪೂರ್ಣ ಮನಸ್ಸಿನಿಂದ ಬಂದಿದ್ದಾರೆ. ಆ ವಾಕ್ಯದ ಕಡೆಯ ಭಾಗದಲ್ಲಿ ನೋಡಿ, ದಾವೀದನನ್ನು ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕಮನಸ್ಸುಳ್ಳವರಾಗಿ ಬರಬೇಕು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ. ಅದರ 4ನೇ ಅಧ್ಯಾಯ ಅದರ 32ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ
ನಾವು ಓದುತ್ತೇವೆ, ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ದೇವರಿಗೆ ಸ್ತೋತ್ರ. ನೋಡಿ, ಇದು ಆದಿಮ ಕಾಲದಲ್ಲಿ. ಆ ಕಾಲದಲ್ಲಿ ಹೇಗೆ ಸುವಾರ್ತೆ ಬಹಳ ವೇಗವಾಗಿ ಸಾರಲ್ಪಟ್ಟಿತು ಅಂತ ಹೇಳಿದರೆ, ಎಲ್ಲರೂ ಏಕ ಮನಸ್ಸಾಗಿದ್ದರು, ಒಂದೇ ಮನಸ್ಸುಳ್ಳವರಾಗಿದ್ದರು. ಅಥವಾ ಶಿಷ್ಯರೆಲ್ಲ ಒಂದೇ ಮನಸ್ಸುಳ್ಳವರಾಗಿದ್ದರು. ಅವರೆಲ್ಲ ಒಂದೇ ಮನಸ್ಸಿನಿಂದ ದೇವರ ವಾಕ್ಯವನ್ನು ಸಾರುವವರಾಗಿದ್ದರು, ಅಥವಾ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವವರಾಗಿದ್ದರು. ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರು ಎಂಬುದಾಗಿ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವವರಾಗಿದ್ದರು, ಒಂದೇ ಮನಸ್ಸಿನಿಂದ ಸುವಾರ್ತೆಯನ್ನು ಸಾರುವವರಾಗಿದ್ದರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಅವರು ಒಮ್ಮನಸ್ಸಿನಿಂದ ಇದ್ದದರಿಂದ ಅವರಿಗೆ ದೇಶಗಳನ್ನು ಕರ್ತನಿಗೋಸ್ಕರ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಕುಟುಂಬಗಳನ್ನು ಪೂರ್ತಿಯಾಗಿ ಕರ್ತನ ಬಳಿಗೆ ನಡೆಸುವುದಕ್ಕೆ ಸಾಧ್ಯವಾಯಿತು. ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ನೋಡಿ, ಒಂದೇ ಮನಸ್ಸು ಇರಬೇಕು, ಹಾಗೆ ಪೂರ್ಣ ಮನಸ್ಸು ಕೂಡ ಇರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಯಾವ ಕುಟುಂಬದಲ್ಲಿ ಎರಡು ಮನಸ್ಸಾಗ್ತದೆ ಅಥವಾ ಏಕಾಭಿಪ್ರಾಯ ಇರಲ್ಲ, ಆ ಕುಟುಂಬಕ್ಕೆ ಆಶೀರ್ವಾದ ಸಿಕ್ಕೋದಿಲ್ಲ. ಹಾಗೆ ಯಾವ ಒಬ್ಬ ಹೃದಯದಲ್ಲಿ, ಯಾವ ಒಬ್ಬ ಮನುಷ್ಯನ ಹೃದಯದಲ್ಲಿ ಒಮ್ಮನಸ್ಸು ಇರುವುದಿಲ್ಲ. ನಾವು ಕೇಳ್ಬೋದು, ಹಾಗಾದರೆ ಒಬ್ಬ ಮನುಷ್ಯನಿಗೆ ಅನೇಕ ಮನಸ್ಸುಗಳಿದ್ದಾವೋ? ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಯಾಕೋಬನ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ, ಒಬ್ಬನೇ ಇದ್ದರೂ ಕೂಡ ಹಲವು ಮನಸ್ಸುಗಳು ಇರುವುದಕ್ಕೆ ಅವಕಾಶಗಳು ಇರ್ತವೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯದಲ್ಲಿ ಓದುವಂಥವರಾಗಿದ್ದೇವೆ. ಯಾಕೋಬನ ಪತ್ರಿಕೆ ಅದರ 1ನೇ ಅಧ್ಯಾಯದಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ. ಅದರ 8ನೇ ವಾಕ್ಯ ಅಥವಾ 7ನೇ ವಾಕ್ಯದಿಂದಲೇ ಓದಿಕೊಳ್ಳುವಾಗ, ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ, ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನೋಡಿ, ಒಬ್ಬನೇ ಇದ್ದರೂ ಕೂಡ ಎರಡು ಮನಸ್ಸುಗಳು ಇರಬಹುದು. ಕೆಲವೊಮ್ಮೆ ಎರಡು ಮನಸ್ಸು, ಒಬ್ಬನೇ ಇದ್ದಾನೆ, ನೋಡಲಿಕ್ಕೆ ಒಬ್ಬನೇ, ಆದರೆ ಎರಡು ಮನಸ್ಸು. ಒಂದು ಮನಸ್ಸು ಬೇಕು ಅಂತ ಹೇಳುವಾಗ ಇನ್ನೊಂದು ಮನಸ್ಸು ಬೇಡ ಅಂತ ಹೇಳ್ತದೆ. ಒಂದು ಮನಸ್ಸು ಮಾಡಬೇಕು ಅಂತ ಹೇಳುವಾಗ ಇನ್ನೊಂದು ಮನಸ್ಸು ಮಾಡುವುದು ಬೇಡ. ಅಥವಾ ಒಂದು ಮನಸ್ಸು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಾಗ ಒಂದು ಮನಸ್ಸು ಪ್ರಾರ್ಥನೆ ಮಾಡುವುದು ಬೇಡ. ಒಂದು ಮನಸ್ಸು ನಂಬು ಅಂತ ಹೇಳುವಾಗ ಇನ್ನೊಂದು ಮನಸ್ಸು ನಂಬುವುದು ಬೇಡ. ನೋಡಿ, ಅಲ್ಲಿ ಎರಡು ಮನಸ್ಸು. ಇದು ಕೂಡ ಆ ವ್ಯಕ್ತಿಗೆ ಆಶೀರ್ವಾದ ತರಲಿಕ್ಕೆ ಅಡ್ಡಿಯಾಗಿ ನಿಲ್ತದೆ. ನಮಗೆ ಒಂದೇ ಮನಸ್ಸು ಇರಬೇಕು, ಏಕ ಮನಸ್ಸು. ನೋಡಿ, ನಾವು ಒಬ್ಬರಾಗಿದ್ದರೂ ಏಕ ಮನಸ್ಸಿರಬೇಕು, ಒಂದು ಕುಟುಂಬವಾಗಿದ್ದರೂ ಏಕ ಮನಸ್ಸುಳ್ಳವರಾಗಿರಬೇಕು, ಒಂದು ಸಭೆಯಾಗಿದ್ದರೂ ಏಕ ಮನಸ್ಸುಳ್ಳವರಾಗಿರಬೇಕು. ಈಗ ಒಬ್ಬೊಬ್ಬರಿಗೆ ಒಂದೊಂದು ಮನಸ್ಸು. ಹಾಗಾದರೆ ಏನು ಮಾಡ್ತಾರೆ? ಮನಸ್ಸಿಗೆ ಬಂದ ಹಾಗೆ ನಡೆಯುವವರಾಗಿದ್ದಾರೆ. ನೋಡಿ, ಅದಕ್ಕೆ ಉದಾಹರಣೆಯಾಗಿ ನಾವು ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಉದಾಹರಣೆ ಎಂಬಂತೆ ಇಸ್ರಾಯೇಲ್ ದೇಶದಲ್ಲಿ ಆ ಕಾಲದಲ್ಲಿ ಅರಸನು ಇರಲಿಲ್ಲ ಎಂಬುದಾಗಿ ವಾಕ್ಯವನ್ನು ಹೇಳ್ತಾ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂಥ ದಾರಿಯಲ್ಲಿ ಅವನು ನಡೆಯುತ್ತಾ ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮಗೆ ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ. ಅದರ 21ನೇ ಅಧ್ಯಾಯ 25ನೇ ವಾಕ್ಯ, ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಅಂದರೆ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀತಾ ಇದ್ದನು. ಯಾಕಂದರೆ ಆತನನ್ನು ಲೀಡ್ ಮಾಡುವುದಕ್ಕೆ, ನಡೆಸುವುದಕ್ಕೆ ಯಾರೂ ಇಲ್ಲ, ಒಬ್ಬ ಲೀಡರ್ ಇಲ್ಲ ಅಥವಾ ಅರಸ ಇಲ್ಲ. ನಿಜವಾಗಿ ಅರಸನಾಗಿರತಕ್ಕಂಥವನು ಯೇಸು ಸ್ವಾಮಿ. ಯೇಸು ಸ್ವಾಮಿ ಅರಸನಾಗಿದ್ದರೆ ಹೌದು, ಆತ ಏನಾಗ್ತಾನೆ? ದೇವರ ಚಿತ್ತದ ಪ್ರಕಾರ ಒಮ್ಮನಸ್ಸಿನಿಂದ, ಆ ಪೂರ್ಣ ಮನಸ್ಸಿನಿಂದ ಕರ್ತನನ್ನು ಹಿಂಬಾಲಿಸುವ ಆತನಾಗಿರ್ತಾನೆ, ಕರ್ತನ ಮಾರ್ಗದಲ್ಲಿ ನಡೆಯುವಂಥವನಾಗಿರ್ತಾನೆ. ದೇವರಿಗೆ ಸ್ತೋತ್ರ. ಆದರೆ ಆ ಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತಾ ಇದ್ದಾನೆ. ನಾವು ನ್ಯಾಯಸ್ಥಾಪಕರ ಪುಸ್ತಕ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ ಅರಸನಿರಲಿಲ್ಲ. ಅಂದರೆ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅರಸನಿಲ್ಲದೆ ಇದ್ದ ಕಾರಣದಿಂದ ಅವರೆಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಂಥ ದಾರಿಯಲ್ಲಿ ನಡೀತಾ ಇದ್ದಾರೆ. ಮತ್ತು 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ ಅರಸನಿರಲಿಲ್ಲ. ಹಾಗೆ ಆ 20ನೇ
21ನೇ ಅಧ್ಯಾಯದ ಅದರ ಕೊನೆಯ ವಾಕ್ಯದಲ್ಲಿ ನಾವು ಓದಿದ್ದೇವೆ, ಆ ಕಾಲದೊಳಗೆ ಇಸ್ರಾಯೇಲ್ಯರಲ್ಲಿ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀತಾ ಇದ್ದನು ಅಥವಾ ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಹಾಗಾಗಿ ನಮಗೆ ಏಕ ಮನಸ್ಸು ಬೇಕು. ನಮ್ಮ ಕರ್ತನು ರಾಜನಾಗಿ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ, ನಮ್ಮ ಕರ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದ್ರೆ, ನಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ ನಮಗೆ ಒಮ್ಮನಸ್ಸು ಬೇಕು ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಒಂದು ನಾವು ನೋಡಿದ್ದೇವೆ, ಯುದ್ಧ ನಿಪುಣರಾಗಿರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. 2, ಪೂರ್ಣ ಮನಸ್ಸಿನಿಂದ ಆತನನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ ಅಥವಾ ಆರಾಧಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಕರೆದಿದ್ದಾನೆ. ಹಾಗೆ ಏಕ ಮನಸ್ಸಿನಿಂದ ಇರುವುದಕ್ಕೆ ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಇನ್ನು ಹೆಬ್ರೋನಿಗೆ ಬಂದರು ಎಂಬುದಾಗಿ ನೋಡ್ತೇವೆ. ದಾವೀದನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಹೆಬ್ರೋನ್ ಅಂತ ಹೇಳಿದರೆ ಅನ್ಯೋನ್ಯತೆ ಎಂಬುದಾಗಿ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ ಅರ್ಥ ಹೆಬ್ರೋನ್, ಇವತ್ತು ಕೂಡ ಹೆಬ್ರೋನ್ ಪಟ್ಟಣ ಇದೆ. ಆದರೆ ಅದರ ಅರ್ಥ ಅನ್ಯೋನ್ಯತೆ, ಫೆಲೋಶಿಪ್ ಎಂಬುದಾಗಿ. ಹಾಗಾದರೆ ಒಂದು ದೇವರೊಂದಿಗೆ ನಮಗೆ ಒಂದು ಫೆಲೋಶಿಪ್ ಬೇಕು. 2, ದೇವ ಜನರೊಂದಿಗೆ ನಮಗೆ ಒಂದು ಫೆಲೋಶಿಪ್ ಇರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನಮಗೆ ಒಂದು ಫೆಲೋಶಿಪ್ ಇರಬೇಕು. ಹಾಗಾದರೆ ಯೇಸು ಕ್ರಿಸ್ತನನ್ನು ಅರಸನಾಗಿ ನಮ್ಮ ಜೀವಿತದಲ್ಲಿ ಕಾಣಬೇಕಾದರೆ, ಅರಸನಾಗಿ ನಮ್ಮ ಕುಟುಂಬದಲ್ಲಿ ಕಾಣಬೇಕಾದರೆ, ಅರಸನಾಗಿ ನಮ್ಮ ದೇಶದಲ್ಲಿ ಕಾಣಬೇಕಾದರೆ, ಒಂದು ನಾವು ಯುದ್ಧ ನಿಪುಣರಾಗಬೇಕು, ಅಂದರೆ ಪ್ರಾರ್ಥನಾ ವೀರರಾಗಬೇಕು. 2, ಪೂರ್ಣ ಮನಸ್ಸಿನಿಂದ ದೇವರ ಬಳಿಗೆ ಬರಬೇಕು. ಇನ್ನು ಒಂದು ಹೆಬ್ರೋನ್ ಅಥವಾ ಅನ್ಯೋನ್ಯತೆಯ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ಪ್ರಾರ್ಥನೆಯ ಮೂಲಕ ಒಂದು ಅನ್ಯೋನ್ಯತೆ, ಪ್ರೀತಿಯ ಮೂಲಕ ಒಂದು ಅನ್ಯೋನ್ಯತೆ. ನೋಡಿ, ಪ್ರೀತಿ ಇಲ್ಲದೆ ಅನ್ಯೋನ್ಯತೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೀತಿಯಿಂದ ಒಂದು ಅನ್ಯೋನ್ಯತೆಯಲ್ಲಿ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ. ದೇವರನ್ನು ಪ್ರೀತಿಸಬೇಕು, ದೇವ ಜನರನ್ನು ಪ್ರೀತಿಸಬೇಕು. ಹಾಗಾದರೆ ಮಾತ್ರ ನಮಗೆ ಈ ಅನ್ಯೋನ್ಯತೆಯನ್ನು ಆಚರಿಸಲಿಕ್ಕೆ ಸಾಧ್ಯವಾಗ್ತದೆ, ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ದೇವರ ಸಭೆಗೆ ಬರೋದಿಲ್ಲ, ಅವರಿಗೆ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ, ದೇವರೊಂದಿಗೂ ಇರಲಿಕ್ಕೆ ಸಾಧ್ಯವಾಗಲ್ಲ, ಇನ್ನು ದೇವ ಜನರೊಂದಿಗೂ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಕೆಲವರಿಗೆ ದೇವ ಜನರ ಮೇಲೆ ಅಷ್ಟೊಂದು ಪ್ರೀತಿ ಇರಲ್ಲ, ದೇವರ ಮೇಲೆ ಬಹಳ ಪ್ರೀತಿ ಎಂಬುದಾಗಿ ಹೇಳ್ತಾರೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸಲಾರದವನು ಕಣ್ಣಿಗೆ ಕಾಣದ ದೇವರನ್ನು ಕೂಡ ಪ್ರೀತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ದೇವರನ್ನು ಪ್ರೀತಿಸುವವನು ಮನುಷ್ಯರನ್ನು ಪ್ರೀತಿಸಬೇಕು, ದೇವರನ್ನು ಪ್ರೀತಿಸುವವನು ದೇವರಿಂದ ಹುಟ್ಟಿದವರನ್ನು ಪ್ರೀತಿಸುವಂಥವರಾಗಿರಬೇಕು, ದೇವರನ್ನು ಪ್ರೀತಿಸುವಂಥವರು ದೇವ ಜನರನ್ನು ಪ್ರೀತಿಸಬೇಕು. ಹಾಗಾದರೆ ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ಆತ ದೇವರನ್ನು ಪ್ರೀತಿಸ್ತಿದ್ದಾನೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ಅವನು ದೇವ ಜನರನ್ನು ಅಥವಾ ನಾಶವಾಗಿ ಹೋಗುತ್ತಿರುವವರನ್ನು ಕೂಡ ಅಥವಾ ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದರೆ, ವಿಶೇಷವಾಗಿ ದೇವ ಜನರನ್ನು ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದರೆ, ಆಗ ಆತ ದೇವರನ್ನ ಪ್ರೀತಿಸುವಂಥ ವ್ಯಕ್ತಿ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅವರೇನು ಮಾಡ್ತಿದ್ರು? ಯುದ್ಧ ನಿಪುಣರಾದ ಈ ಎಲ್ಲ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಉಳಿದ ಎಲ್ಲ ಇಸ್ರಾಯೇಲ್ಯರು ದಾವೀದನಿಗೆ ಅಭಿಷೇಕ ಮಾಡುವುದರಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ದೇವನಾಮಕ್ಕೆ ಸ್ತೋತ್ರ. 1 ಕೊರಿಂಥಿಯ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ. ನಾವು ಏಕ ಮನಸ್ಸುಳ್ಳವರಾಗಿದ್ದೇವೆ, ಹೇಗೆ ನಾವು ಪೂರ್ಣ ಮನಸ್ಸಿನಿಂದ ಬರುವಂಥವರಾಗಿದ್ದೇವೆ. ನೋಡಿ, ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾವು ದೇವ ಜನರಾಗಿರೋದಾದರೆ, ರಕ್ಷಣೆ ಹೊಂದಿದ ದೇವರ ಮಕ್ಕಳಾಗಿರೋದಾದರೆ, ಒಂದೇ ಒಂದು ರೊಟ್ಟಿಯಲ್ಲಿ ಅಥವಾ ಕರ್ತನ ಶರೀರ ಮತ್ತು ರಕ್ತವನ್ನು ಸೂಚಿಸುವ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುವವರಾಗಿದ್ದರೆ ನಾವು ಏನಾಗಿದ್ದೇವೆ? ಒಂದೇ ಆಗಿದ್ದೇವೆ ಎಂಬುದಾಗಿ. ಒಂದೇ ಆಗಿದ್ದೇವೆ. ಹಾಗಾದರೆ ನಮಗೆ ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಇರುವಾಗ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮ ದೇಶದಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ರಾಜ್ಯದಲ್ಲಿಯೂ, ದೇಶದಲ್ಲಿಯೂ ರಾಜಾದಿ ರಾಜನಾಗಿ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಾವೇನು ಮಾಡಬೇಕು? ಏನು ಮಾಡಬೇಕು ಅಂತೇಳಿದರೆ, ಮೊದಲು ನಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ನೋಡಿ, ಇದು ಆ 3ನೇ ಸ್ಟೇಜಿನ ಒಂದು ಅಭಿಷೇಕ ಎಂಬುದಾಗಿ ನೋಡ್ತೇವೆ. ಮೊದಲು ದಾವೀದನನ್ನು ಅಭಿಷೇಕ ಮಾಡಲಾಯಿತು. ಅನೇಕ ವರ್ಷಗಳು ದಾಟಿದ ನಂತರ ಒಂದು ಚಿಕ್ಕ ಕುಲಕ್ಕೆ ದಾವೀದನನ್ನು ರಾಜನನ್ನಾಗಿ ಮಾಡಲಾಯಿತು. ಈಗ 3ನೇ ಸ್ಟೇಜಿಗೆ ಬರುವಾಗ ಎಲ್ಲ ಇಸ್ರಾಯೇಲ್ಯರಿಗೆ. ಹಾಗೆ ಯೇಸು ಸ್ವಾಮಿ ನಮಗೋಸ್ಕರ ಅಭಿಷಿಕ್ತನಾಗಿದ್ದಾನೆ, ಅಥವಾ ಕ್ರಿಸ್ತ ಅಥವಾ ಮೆಸ್ಸಿಯನು, ಮೆಸಾಯ ಅಥವಾ ಮಶಿಹ ಅಂತ ಹೇಳಿದರೆ ಅಭಿಷಿಕ್ತನು ಎಂಬುದು ಅದರ ಅರ್ಥ. ನೋಡಿ, ಯೇಸು ಸ್ವಾಮಿ ಮೊದಲು
ಅಭಿಷಿಕ್ತನಾಗಿ ಈ ಲೋಕಕ್ಕೆ ಬಂದನು. ನಂತರ ನಮ್ಮ ಜೀವಿತದಲ್ಲಿ ಆತ ಅಭಿಷಿಕ್ತನಾಗಿ ಅಥವಾ ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಬಂದನು. ಈಗ ನಮ್ಮನ್ನು ಬದಲಾಯಿಸಿದನು. ಈಗ ಇಡೀ ಲೋಕಕ್ಕೆಲ್ಲ ಆತ ರಾಜಾದಿರಾಜನಾಗಬೇಕಾದ್ರೆ ಈಗ ನಾವೇನಾಗಬೇಕು? ಯುದ್ಧ ನಿಪುಣರಾಗಿ, ಪ್ರಾರ್ಥನಾ ವೀರರಾಗಿ, ಹೋರಾಡಿ ಬೇಡಿಕೊಳ್ಳುವವರಾಗಿ, ಪೂರ್ಣ ಮನಸ್ಸಿನಿಂದ ದೇವರ ಸನ್ನಿಧಿಗೆ ಬರುವವರಾಗಿ ಹೌದು ಹೆಬ್ರೋನಿನ ಅನುಭವದಲ್ಲಿ, ಅನ್ಯೋನ್ಯತೆಯ ಅನುಭವದಲ್ಲಿ ಇರುವಾಗ ನಮ್ಮ ಕರ್ತನನ್ನು ನಮ್ಮ ದೇಶದಲ್ಲಿ, ನಮ್ಮ ಪ್ರಾಂತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ರಾಜಾದಿರಾಜನಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಯೇಸು ಸ್ವಾಮಿ ನಮ್ಮನ್ನು ಆಳುವಾಗ ಸೈತಾನಿಗೆ ಯಾವ ಅಧಿಕಾರ ನಮ್ಮ ಮೇಲೆ ಇರುವುದಿಲ್ಲ. ಯೇಸು ಸ್ವಾಮಿ ನಮ್ಮ ಕುಟುಂಬವನ್ನು ಆಳುವಾಗ ಸೈತಾನಿಗೆ ಸಂಬಂಧಪಟ್ಟಂಥ ಯಾವ ಕಾರ್ಯಗಳಿಗೆ ನಮ್ಮ ಕುಟುಂಬದಲ್ಲಿ ಸ್ಥಾನವಿರುವುದಿಲ್ಲ. ಅಲ್ಲಿ ಯಾವುದೇ ಡಿಪ್ರೆಷನ್ ಇರುವುದಿಲ್ಲ, ಯಾವುದೇ ಕಲಹಗಳು ಇರುವುದಿಲ್ಲ, ಯಾವುದೇ ರೀತಿಯ ಹೋರಾಟಗಳು ಇರುವುದಿಲ್ಲ. ಸೈತಾನ ಹೋರಾಡಲಿಕ್ಕೆ ನೋಡ್ತಾನೆ, ಆದರೆ ಆ ಹೋರಾಟಗಳಲ್ಲಿ ಸಂಪೂರ್ಣವಾದ ಜಯವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರುತ್ತೇವೆ. ರೋಗಗಳ ಹೋರಾಟಗಳು ಬರಬಹುದು, ಆದರೆ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟು ನಡೆಸ್ತಾನೆ. ಯೆಹೋವನು ಕುರುಬನಾಗಿದ್ದರೆ ನಾವು ಕೊರತೆ ಪಡೆದವರಾಗಿರುತ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರ. ನಾವು ಕೂಡ ನಮ್ಮ ಕರ್ತನಾಗಿರುವ ದಾವೀದನನ್ನು, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿಯನ್ನು ಎಲ್ಲ ಕಡೆ ರಾಜನಾಗುವುದಕ್ಕೋಸ್ಕರ ನಾವು ಏನು ಮಾಡೋಣ? ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದಲ್ಲಿ ಆತನ ನೋಡಿ, ಈ ರೀತಿಯಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಹೇಳಿಕೊಡುವಾಗ ಹೇಳಿದ್ದಾರೆ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹಾಗಾದರೆ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಯೇಸು ಕ್ರಿಸ್ತನ ರಾಜ್ಯ ಬರಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ, ಬೇಡಿಕೊಳ್ಳುವಂಥವರಾಗಿರೋಣ. ನಾವು ಯುದ್ಧ ವೀರರಾಗಿ, ನಾವು ಪೂರ್ಣ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಹೆಬ್ರೋನಿನ ಅನುಭವದಲ್ಲಿ ನಿಂತುಕೊಂಡು ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ದೇಶದಲ್ಲಿ ರಾಜನಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಮತ್ತೊಮ್ಮೆ ಅರ್ಪಿಸುವಂಥವರಾಗಿದ್ದೇವೆ. ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಈ ರೀತಿಯಾಗಿ ನಾವು ಬಂದು ನಿನ್ನನ್ನು ಆರಾಧಿಸುವುದಕ್ಕೆ ಈ ದಿನದಲ್ಲಿ ನಮಗೆ ಸಹಾಯ ಮಾಡಿದ್ದೆ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕವಾಗಿ, ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರನ್ನು ಈ ದಿನದಲ್ಲಿ ನೀನು ಆಶೀರ್ವಾದ ಮಾಡು. ಸ್ವಲ್ಪ ಸಮಯ ನಾವು ಹಾಡಿ ನಿನ್ನನ್ನು ಕೊಂಡಾಡಿದ್ದೇವೆ, ಸ್ತುತಿಸಿದ್ದೇವೆ, ಹಾಗೆ ಪ್ರಾರ್ಥಿಸಿದ್ದೇವೆ. ನಿನ್ನ ವಾಕ್ಯ ಕೇಳಲಿಕ್ಕೆ ಕೃಪೆ ಕೊಟ್ಟಿದ್ದಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಅರಸನಾಗಿರುವುದಕ್ಕಾಗಿ, ಅರಸನಾಗಿ ಆಡಳಿತ ಮಾಡುವುದಕ್ಕಾಗಿ, ಅವರ ಹೃದಯ ಸಿಂಹಾಸನಗಳಲ್ಲಿ ನಿನ್ನ ಆಡಳಿತ, ನೀನು ಕುಳಿತುಕೊಂಡು ಆಡಳಿತ ಮಾಡಬೇಕೆಂಬುದಾಗಿ, ಅವರ ಕುಟುಂಬಗಳಲ್ಲಿ ನಿನ್ನ ರಾಜ್ಯ ಬರಬೇಕು, ನಿನ್ನ ಚಿತ್ತ ನೆರವೇರಬೇಕು, ನಿನ್ನ ಆಡಳಿತ ನಡೆಯಬೇಕು ಸ್ವಾಮಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಹಾಗೆ ಕರ್ತನೇ ದೇವ, ಇಡೀ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪ್ರಾಂತಗಳಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ರಾಜಾದಿ-ರಾಜನಾಗಿ ಆಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲರನ್ನ ಯುದ್ಧ ನಿಪುಣರನ್ನಾಗಿ ಮಾಡು. ಪ್ರತಿಯೊಬ್ಬರು ಪೂರ್ಣ ಮನಸ್ಸಿನಿಂದ, ಏಕ ಮನಸ್ಸಿನಿಂದ, ಹೆಬ್ರೋನಿನ ಅನುಭವದಲ್ಲಿ ನೆಲೆಗೊಂಡಿರುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ನಿನ್ನ ಪರಿಶುದ್ಧ ಕರಗಳಲ್ಲಿ ಈ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿರುವ ಎಲ್ಲರನ್ನ ಮತ್ತೊಮ್ಮೆ ಒಪ್ಪಿಸಿಕೊಟ್ಟು ಬೇಡಿಕೊಳ್ತಾ ಇದ್ದೇವೆ. ಅವರ ಆತ್ಮಿಕ ಜೀವಿತ, ಕುಟುಂಬ ಜೀವಿತ, ಆರೋಗ್ಯಗಳನ್ನು ಆಶೀರ್ವಾದ ಮಾಡು. ಅನಾರೋಗ್ಯದಲ್ಲಿರುವವರಿಗೆ ಬಿಡುಗಡೆ, ಸೌಖ್ಯ ಉಂಟಾಗಲಿ. ಹಾಗೆ ಸಾಲ ಕಷ್ಟಗಳಲ್ಲಿರುವಂಥವರಿಗೆ ಬಿಡುಗಡೆಯಾಗಲಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ದೊರಕಲಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಮ್ಮ ಕರ್ತನು ತಾನೇ ರಾಜಾದಿ-ರಾಜನಾಗಿ ಆಳ್ವಿಕೆ ಮಾಡಬೇಕೆಂಬುದಾಗಿ ನಾವು ಮತ್ತೊಮ್ಮೆ ಬೇಡಿಕೊಳ್ತಾ ಇದ್ದೇವೆ. ಸ್ವಾಮಿ, ಕರ್ತನೆ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಇದುವರೆಗೆ ನಮ್ಮನ್ನು ನಡೆಸಿದ್ದೆಲ್ಲ ಸ್ತೋತ್ರ, ಎಲ್ಲ ಘನ, ಮಾನ, ಮಹಿಮೆ, ಸ್ತುತಿ, ಸ್ತೋತ್ರ ನಮ್ಮ ತಂದೆಯ ದೇವರೇ ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲ ದೇವಜನರೊಂದಿಗೆ, ವಿಶೇಷವಾಗಿ ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಪ್ರತಿಯೊಬ್ಬರೊಂದಿಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್, ಆಮೇನ್.